ಸುವರ್ಣ ನ್ಯೂಸ್. ಇನ್ನು ರಾಜ್ಯದಲ್ಲಿ ಸಿಲಿಂಡರ್ ವ್ಯತ್ಯಯಾಗಿದ್ದು ಪ್ರಧಾನಿಗೆ ಪತ್ರ ಬರೆದಿದ್ದಾರೆ ಹೋಟೆಲ್ ಮಾಲೀಕರು. ಮೋದಿಗೆ ಪತ್ರ ಬರೆದಿರುವಂತ ರಸಪಾಕ ಹೋಟೆಲ್ ಮಾಲಕಿ ರೂಪಾ ಶಾಸ್ತ್ರಿ ಮಹಿಳೆಯರು ನಡೆಸುವ ಹೋಟೆಲ್ಗೆ ಸಿಲಿಂಡರ್ ಹಂಚಿಕೆಗೆ ಆದ್ಯತೆ ಕೊಡಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾರೆ. ಮಹಿಳಾ ಕಾರ್ಮಿಕರ ಜೀವನೋಪಾಯದ ಮೇಲೆ ಹೊಡೆತ ಬಿದ್ದಿದೆ. ಬೆಲೆ ಏರಿಕೆಯಿಂದ ರಕ್ಷಣೆ ನೀಡೋದಕ್ಕೆ ಆರ್ಥಿಕ ಪ್ಯಾಕೇಜ್ ಅನ್ನು ಘೋಷಿಸಿ ನಾರಿ ಶಕ್ತಿಯ ಬೆಂಬಲಕ್ಕೆ ಸದಾ ಇರ್ತೀರಿ ಅನ್ನುವ ನಂಬಿಕೆ ಇದೆ. ಸಣ್ಣ ಮತ್ತು ದೊಡ್ಡ ಉದ್ಯಮಗಳನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಅನಿಲ ಅಭಾವ ಮತ್ತು ಬೆಲೆ ಏರಿಕೆ ಉದ್ಯಮಗಳ ಅಸ್ತಿತ್ವಕ್ಕೆ ಸಂಚಕಾರ ತಂದಿದೆ ಅಂತ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಾರೆ. ನಮ್ಮ ಉದ್ಯಮಗಳನ್ನು ಉಳಿಸ್ಕೊಡ್ಬೇಕು ಅಂತ ಮೋದಿಗೆ ಮನವಿ ಮಾಡಿದ್ದಾರೆ. ರಸಪಾಕ ಮಾಲಕಿ ರೂಪಾ ಶಾಸ್ತ್ರಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ಮತ್ತೊಂದು ಕಡೆ ಹುಬ್ಬಳ್ಳಿ ನಗರದಲ್ಲಿ ವಾಣಿಜ್ಯ ಸಿಲಿಂಡರ್ಗೆ ಪರದಾಟ ನಡೆಸಿದ್ದಾರೆ. ಮಕ್ಕಳ ಮಧ್ಯಾಹ್ನದ ಬಿಸಿಯೂಟಕ್ಕೂ ಕೂಡ ವಾಣಿಜ್ಯ ಸಿಲಿಂಡರ್ ಸಿಕ್ಕಿಲ್ಲ. ಮಕ್ಕಳಿಗೆ ಊಟ ಪೂರೈಸ್ತಾ ಇದೆ ಅಕ್ಷಯ ಪಾತ್ರೆ ಫೌಂಡೇಶನ್. ಈಗ ಕೃಷಿ ತ್ಯಾಜ್ಯವನ್ನ ಬಳಸಿ ಅಡುಗೆಯನ್ನ ಸಿದ್ಧಪಡಿಸ್ತಾ ಇರುವ ಅಕ್ಷಯ ಪಾತ್ರೆ ಫೌಂಡೇಶನ್. ಈ ಫೌಂಡೇಶನ್ ನಿಂದ ಪ್ರತಿನಿತ್ಯ 1,25,000 ಮಕ್ಕಳಿಗೆ ಬಿಸಿಯೂಟವನ್ನ ತಯಾರಿ ಮಾಡಲಾಗ್ತಿದೆ. 12 ಟನ್ ಅನ್ನ ಹಾಗೂ 36,000 ಲೀಟರ್ ಸಾಂಬಾರನ್ನು ಸಿದ್ಧಪಡಿಸಲಾಗಿದೆ. ಯಾವುದೇ ಸಿಲಿಂಡರ್ ಅಗತ್ಯವಿಲ್ಲದೆ ಆಹಾರವನ್ನು ಸಿದ್ಧ ಮಾಡಲಾಗಿದೆ. ಇಂಧನ ಸ್ವಾವಲಂಬನೆಯನ್ನ ಸಾಧಿಸಿರುವಂತ ಅಕ್ಷಯ ಪಾತ್ರೆ ಫೌಂಡೇಶನ್ ಈಗ ಹುಬ್ಬಳ್ಳಿಯಲ್ಲಿ ಮಕ್ಕಳಿಗೆ ಬಿಸಿಯೂಟ ಪೂರೈಕೆ ಮಾಡ್ತಿದೆ. ಮಕ್ಕಳಿಗೆ ಪೂರೈಕೆಯಾಗುವಂತಹ ಬಿಸಿಯೂಟ ಯಾವ ರೀತಿ ಹೋಗ್ತಾ ಇದೆ ಅನ್ನೋದನ್ನ ತೋರಿಸಲಿಕ್ಕೆ ನಾವು ಬಂದಿದ್ದೀವಿ. ಇವತ್ತು ಅಕ್ಷಯ ಪಾತ್ರ ಫೌಂಡೇಶನ್ ಒಂದು ಕಿಚನ್ಗೆ ನಾವು ಬಂದಿದ್ದೀವಿ. ಇಲ್ಲಿ ಒಂದೇ 1 ಲೀಟರ್ ಸಿಲಿಂಡರ್ ಕೂಡ ಬಳಕೆ ಆಗೋದಿಲ್ಲ. ಸಂಪೂರ್ಣವಾಗಿ ರೀಸೈಕಲ್ ಮೆಥಡ್ ಅಲ್ಲಿ ಬರುವಂತ ಬ್ರಿಕೆಟ್ಸ್ ಅನ್ನ ಬಳಸಿ, ಅಂದ್ರೆ ಏನು ಕೃಷಿ ತ್ಯಾಜ್ಯ ಉಳಿದಿರುತ್ತೆ ಆ ತ್ಯಾಜ್ಯದಿಂದ ಏನು ಬ್ರಿಕೆಟ್ಸ್ ತಯಾರಾಗುತ್ತೆ ಅದನ್ನ ಬಳಸಿ ಬಾಯ್ಲರ್ ಮೂಲಕ ಕುಕಿಂಗ್ ಮಾಡಲಾಗುತ್ತೆ. ಲಕ್ಷಾಂತರ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ಇಲ್ಲಿಂದನೇ ಪೂರೈಕೆ ಆಗುವಂಥದ್ದು. ನಾನು ಆಗಲೇ ಹೇಳ್ತಾ ಇದ್ದೆ, ಇದು ಅಕ್ಷಯ ಪಾತ್ರ ಫೌಂಡೇಶನ್ ರನ್ ಮಾಡುವಂತಹ ಕಿಚನ್. ಇಲ್ಲಿ ನೋಡಬಹುದು ಪ್ರತಿನಿತ್ಯ 36,000 ಲೀಟರ್ ಸಾಂಬಾರ್ ತಯಾರಾಗುತ್ತೆ. ಒಂದೊಂದು ಟ್ಯಾಂಕರ್ನಲ್ಲಿ 2,500 ಲೀಟರ್ನಷ್ಟು ಇಲ್ಲಿ ಸಾಂಬಾರ್ ತಯಾರಾಗುತ್ತೆ. ಈ ಬದಿಯಲ್ಲಿ ರೈಸ್ ಕೂಡ ತಯಾರಾಗುತ್ತೆ. ಸುಮಾರು 12 ಟನ್ ಅಷ್ಟು ರೈಸ್ ಅನ್ನ ಕುಕ್ ಮಾಡಲಿಕ್ಕೆ ಬೇಕಾದಂತಹ ಫೆಸಿಲಿಟೇಟೇಜ್ ಅನ್ನ ಇಸ್ಕಾನ್ ಮತ್ತು ಅಕ್ಷಯ ಪಾತ್ರ ಫೌಂಡೇಶನ್ ಇಲ್ಲಿ ಮಾಡ್ಕೊಂಡಿದೆ. ತಾವು ಯಾವ ರೀತಿ ಕಿಚನ್ ಅನ್ನ ರನ್ ಮಾಡ್ತೀವಿ? ಸರ್, ನಾವು ಈಗ ಕಿಚನ್ ರನ್ ಮಾಡ್ತಾ ಇರೋದು ಬಾಯ್ಲರ್ ಸಪೋರ್ಟ್ ತಗೊಂಡು. ಇದು ನಮ್ಮಲ್ಲಿ 2 ಬಾಯ್ಲರ್ ಇದೆ. 1 ಬಾಯ್ಲರ್ ಕೆಪಾಸಿಟಿ ಕ್ಲೋಸ್ ಟು ಅರೌಂಡ್ 2 ಟನ್ ಕೆಪಾಸಿಟಿ ಇದೆ. ಸೊ ಟೋಟಲ್ 4 ಟನ್ ನಮ್ಮ ಕಡೆ ಇನ್ಸ್ಟಾಲ್ ಕೆಪಾಸಿಟಿ ಇದೆ. ಸೊ ಈ ಬಾಯ್ಲರ್ ಅರೌಂಡ್ 85 ಎಫಿಷಿಯನ್ಸಿಯಲ್ಲಿ ವರ್ಕ್ ಆಗುತ್ತೆ. ಸೊ ನಾವು ಯೂಸ್ ಮಾಡ್ತಾ ಇರೋದು ಫ್ಯೂಲು ಬ್ರಿಕೆಟ್ ಅಂತ. ಸೊ ಬ್ರಿಕೆಟ್ ಆಕ್ಚುಲಿ ದಿಸ್ ಇಸ್ ಮೇಡ್ ಔಟ್ ಆಫ್ ಗ್ರೌಂಡೆಡ್ ಶೆಲ್ಸ್, ಅಗ್ರಿಕಲ್ಚರ್ ವೇಸ್ಟ್ ಎಲ್ಲ ಇದು ಒಂದು ಕಂಬೈನ್ ಮಾಡಿ ಅದಕ್ಕೆ ಬೈಂಡ್ ಮಾಡಿ ಒಂದು ಲಂಪ್ ಮಾಡಿರ್ತಾರೆ. ಸೊ ಇಟ್ ಇಸ್ ಕ್ಲೋಸ್ ಟು ಅರೌಂಡ್ 90 mm ಒಂದು ಲಂಪ್ ಇರುತ್ತೆ. ಸೊ ಅದರದ್ದು ಒಂದು ವೇಟ್ ನೋಡಬೇಕಂದ್ರೆ ಕ್ಲೋಸ್ ಟು ಅರೌಂಡ್ 200 ಗ್ರಾಮ್. ಈಚ್ ಬ್ರಿಕೆಟ್ ಇನ್ ವೇಟ್ 200 ಗ್ರಾಮ್ ಇರುತ್ತೆ. ಸೊ ನಾವು ಇವಾಗ 3,000 kgs ಆಫ್ ಬ್ರಿಕೆಟ್ ಎವ್ರಿ ಡೇ ಯೂಸ್ ಮಾಡ್ತಾ ಇದ್ದೀವಿ ಬಾಯ್ಲರ್ ಫೈರ್ ಮಾಡಲಿಕ್ಕೆ. ಸೊ ಇದರಿಂದ ನಮಗೆ ನಮ್ಮ ಕುಕಿಂಗಿಗೆ ಬೇಕಾಗುವಂತಹದ್ದು ನಮಗೆ ಸ್ಟೀಮ್ ರಿಕ್ವೈರ್ಮೆಂಟ್ ಕ್ಲೋಸ್ ಅರೌಂಡ್ 3,500 kgs ನಮಗೆ ಪ್ರತಿನಿತ್ಯ ಎವ್ರಿ ಡೇ ನಮಗೆ ಇಷ್ಟು ಸ್ಟೀಮ್ ಬೇಕಾಗುತ್ತೆ. ಸೊ ಹೆಡರ್ ಅಲ್ಲಿ ನಾವು ಯಾವಾಗ ಬಾಯ್ಲರ್ ಫೈರ್ ಮಾಡ್ತೀವಿ 7 ಬಾರ್ ಪ್ರೆಷರ್ ಅಲ್ಲಿ ನಮಗೆ ಸ್ಟೀಮ್ ಕ್ರಿಯೇಟ್ ಆಗುತ್ತೆ. ಅದು ನಮ್ಮ ಕಿಚನ್ಗೆ ಸಪ್ಲೈ ಮಾಡುವಾಗ ನಮ್ಮ PRS ಸ್ಟೇಷನ್ ಇಂದ ಅದು ಡ್ರಾಪ್ ಡೌನ್ ಆಗಿ 3.5 ಬಾರ್ ಪ್ರೆಷರ್ ಅಲ್ಲಿ ಸ್ಟೀಮ್ ನಮ್ಮ ಫ್ಲೋರ್ ಅಲ್ಲಿ ಸಿಗತ್ತೆ. ಸೊ ಈ ಒಂದು ಸ್ಟೀಮ್ ಯೂಸೇಜ್ ಇಂದ ನಾವು ಕುಕಿಂಗ್ ಈಗ ಸದ್ಯ ನಡೆಸ್ತಾ ಇದ್ದೀವಿ. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ನನ್ನ ಜೊತೆ ಗುರುರಾಜ್ ಶುಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.